ದೇವತೆಗಳು ಜೇನುಹುಳಗಳ ರೂಪದಲ್ಲಿ ಪ್ರತಿಯೊಬ್ಬರನ್ನು ನೋಡುತ್ತಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಅಪವಿತ್ರವಾಗಿ ಬಂದರೆ ಜೇನುಗೂಡುಗಳು ಎದ್ದು ತೊಂದರೆ ಕೊಡುತ್ತವೆ ಎನ್ನುವುದು ಇಲ್ಲಿಯ ಜನರ ನಂಬಿಕೆಯಾಗಿದೆ. 3 ಹುಣ್ಣಿಮೆಗೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡಿಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ ಮತ್ತು ಅದು ನೆರವೇರುತ್ತದೆ ಎಂಬುದು ಸತ್ಯದ ಮಾತುಗಳಾಗಿವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ಜಾಗದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಾಪುರ ಗ್ರಾಮದಲ್ಲಿರುವ ಅರಸೀಕೆರೆಯಿಂದ 8 ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯದ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇರೋವಂಥದ್ದು. ಇದು ತುಂಬ ಪವರ್ಫುಲ್ ಆದಂಥ ದೇವರೇ ಅಂತ ಹೇಳ್ಬೋದು. ಇದಕ್ಕೆ ಅಜ್ಜಯ್ಯ ಮತ್ತು ಸಿದ್ದೇಶ್ವರ ಅಂತ ಹೆಸರುಗಳಿಂದ ಕರೀತಾರೆ. ಇದು ಬೆಟ್ಟದ ಮೇಲೆ ಇರುವಂಥ ದೇವಾಲಯ ಆಗಿದೆ. ಇದು ಶಿವನ ಸ್ವರೂಪವಾದಂಥ ದೇವಾಲಯನೂ ಕೂಡ ಆಗಿರುವಂಥದ್ದು. ಈ ದೇವಾಲಯಕ್ಕೆ ಯಾರು ಇನ್ನೂ ಹೋಗಿಲ್ಲ ಅಂತ ಅಂದರೆ ಹೋಗ್ಬಿಟ್ಟು ಒಂದು ಸರಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ನೀವು ಈ ದೇವಸ್ಥಾನಕ್ಕೆ ಬೇಕಾದ್ರೆ ಯಾವ ಟೈಮಲ್ಲಾದರೂ ಹೋಗ್ಬೋದು. ಅಂದರೆ ತುಂಬ ಪ್ರಶಸ್ತವಾಗಿ ಯಾವ ದಿವಸ ಹೋಗಬೇಕು ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಹೋಗ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಹುಣ್ಣಿಮೆ ದಿವಸ ಹೋಗ್ಬಿಟ್ಟು ಬಂದ್ರಂತೂ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತೆ. ಮತ್ತು ಮೊದಲಿಗೆ ನೀವು ಹೋಗಿದ ತಕ್ಷಣ ಕೆಳಗಡೆನೇ ಒಂದು ಬಸವನದು ಗುಡಿ ಇದೆ. ಅಲ್ಲಿಗೆ ನೀವು ಕೈ ನಂಬ್ಕೊಂಡು ಕರ್ಪೂರ ಗಂಧದ ಕಡೆಯಲ್ಲಿ ಹಚ್ಬಿಟ್ಟು ನೀವು ಮೇಲಕ್ಕೆ ಹೋಗಬೇಕಾಗಿರುವಂಥದ್ದು. ಅಂದರೆ ಬೆಟ್ಟದ ತುದಿಲಿರುವಂಥದ್ದು. ಇದು ಗೋಪುರದೊಳಗಡೆ ಆ ಸಿದ್ದೇಶ್ವರ ಅವರ ಎಡಪಾದ ಮತ್ತು ಬಲಪಾದ ಅಂತ ಪಾದಗಳ ಗುರುತನ್ನ ನಾವು ಅಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ದೇವರು ಕೂಡ ಪಾದದ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿಗೆ 1101 ಮೆಟ್ಟಿಲುಗಳಿವೆ. ಆ 1101 ಮೆಟ್ಟಿಲುಗಳನ್ನ ನೀವು ಹತ್ಕೊಂಡು ಹೋಗಬೇಕು. ಅಂದರೆ ಹುಣ್ಣಿಮೆ ದಿವಸ ಹೋದಾಗ ಜಾಸ್ತಿ ಜನ ಇರ್ತಾರೆ, ರಶ್ ಆಗಿರ್ತಾರೆ. ಆದಷ್ಟು ಬೆಳಗ್ಗೆನೇ ನೀವು ಹೊರಟೋಗ್ಬಿಟ್ರೆ ಅಷ್ಟೊಂದು ರಶ್ ಇರಲ್ಲ. ನೀವು ಬೇಗ ಹೋಗಿ ಬೇಗ ಪೂಜೆನ ಮಾಡಿಕೊಂಡು ಬರ್ಬೋದು ಕೆಳಗಡೆಗೆ. ನೀವು ಬೇಕಾದ್ರೆ ನೀವು ಹುಣ್ಣಿಮೆ ದಿವಸ ಆಗಲಿ ಅಮಾವಾಸ್ಯೆ ದಿವಸ ಆಗಲಿ ಇಲ್ಲ ಶ್ರಾವಣ ಇಲ್ಲ ಚೈತ್ರ ಮಾಸ ಆ ಥರ ಯಾವ್ದಾದ್ರು ಮಾಸಗಳಲ್ಲೂ ಕೂಡ ನೀವು ಬೆಟ್ಟಕ್ಕೆ ರಥೋತ್ಸವ ಎಲ್ಲ ನಡೆಯುತ್ತೆ. ಆ ಟೈಮಲ್ಲಿ ನೀವು ಮೆಟ್ಲುಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅರ್ಕೆನ ಕಟ್ಕೊಂಡಿರ್ತಾರಲ್ಲ ಆ ಥರ ಸೇವೆನೂ ಕೂಡ ನೀವು ಮಾಡ್ಬೋದು. ಅಂದರೆ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಯವರ ಪಾದನ ನಾವು ನೋಡ್ಬೋದು. ಅದನ್ನು ನೀವು 3 ಹುಣ್ಮೆಗಳು ಹೋಗ್ಬಿಟ್ಟು ನೀವೇನಾದ್ರು ಅಂದ್ಕೊಂಡಿದ್ರೆ ಅದನ್ನು ಅರ್ಕೆನ ಮಾಡ್ಕೊಂಡು ಬಂದರೆ 3 ಹುಣ್ಮೆಗಳು ಹೋಗ್ಬಿಟ್ಟು ಬಂದು ಅದು ನೆರವೇರುತ್ತೆ ಅನ್ನೋದು ಇಲ್ಲಿಯ ನಂಬಿಕೆಯಾಗಿದೆ. ಪ್ರತಿ ತಿಂಗಳು ಅಷ್ಟೇ ಹುಣ್ಮೆ ಅಮಾವಾಸ್ಯೆ ಎಂದು ಮತ್ತು ಪ್ರತಿ ವರ್ಷ ಏಪ್ರಿಲ್ ಜೂನ್ ತಿಂಗಳಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಉತ್ಸವನ ನಡೆಸಲಾಗುತ್ತದೆ. ನೀವು ಅಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಈಗ 2025ರಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ತಾರೀಕಿಗೆ ಹುಣ್ಮೆ ಬಂದಿದೆ, ಯಾವ್ಯಾವ ದಿವಸದಲ್ಲಿ ಬಂದಿದೆ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಅವತ್ತಿನ ದಿವಸ ನೀವು ನೋಡ್ಕೊಂಡು ಹೋದ್ರೆ ಇವಾಗ ನೆಕ್ಸ್ಟ್ ಈ ತಿಂಗಳು ಹುಣ್ಮೆ ಮುಗ್ದೋಗ್ಬಿಡ್ತು. ಈ ತಿಂಗಳು ಆ್ಯಕ್ಚುಲಿ ಚೆನ್ನಾಗಿತ್ತು ಹುಣ್ಮೆ. ನಾವು ಹೋಗಿದ್ದು ಈ ತಿಂಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿವಸ ಶನಿವಾರ ಹುಣ್ಮೆ ಬಿದ್ದಿತ್ತು. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂದರೆ ಪ್ಲೇಸು. ಮತ್ತು ದೇವ್ರನ್ನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಣ್ತುಂಬ್ಕೋಬೋದು ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ನಾವು 1101 ಮೆಟ್ಲು ಹತ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟೊಂದು ಮೆಟ್ಲಿದ್ದಾವೆ. ನಮ್ಗೆ ಇಷ್ಟೊಂದು ಮೆಟ್ಲು ಹತ್ತಿದ್ವಾ ಅಂತ ಅನಿಸುತ್ತೆ ನಮ್ಗೆ ಈಗಲೂ ಕೂಡ. 1000 ಮೆಟ್ಲು ಹತ್ತಿದ್ವಾ ಅಂತ ನಮ್ಗೆ ಫೀಲೇ ಆಗಿಲ್ಲ. ಇನ್ನು ಈ ದೇವ್ರಿಗೆ ನಂಬಿಕೆ ಇಟ್ಕೊಂಡು ಬಂದರೆ ಭಕ್ತರನ್ನ ಅರಸೆ ಕಳಿಸ್ತಾರೆ ಅನ್ನೋದು ಇಲ್ಲಿಯ ನಂಬಿಕೆ. ಮತ್ತು ಹುಣ್ಮೆ ದಿವಸ ಹೇಳ್ದಂಗೆ ಆ ವಿಶೇಷ ದಿನದಂದು ನೀವು ದರ್ಶನ ಪಡೆದ್ರೆ ನಿಮ್ಮ ಇಚ್ಛೆಗಳೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿಯ ನಂಬಿಕೆ ಆಗಿದೆ. ಅಂದರೆ ಇಲ್ಲಿ ಒಂದು ಕಥೆನೇ ಇದೆ. ಯಾರೋ ಒಬ್ಬರು ಸನ್ಯಾಸಿ ಹೋಗ್ತಾ ಇರಬೇಕಂದ್ರೆ ಒಬ್ಬರು ಮಹಿಳೆ ತನ್ನ ಮಗು ಸತ್ತೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅಳ್ತಾ ಇರ್ತಾರೆ. ಆವಾಗ ಮಗು ಸಾವಿಗೆ ಏನು ಕಾರಣ ಅಂತ ಆ ಸನ್ಯಾಸಿ ತಿಳ್ಕೊಂಡಾಗ ಊರಲ್ಲಿರೋ ಜನಗಳಿಗೆಲ್ಲ ಯಾವುದೋ ಒಂದು ಕಾಯಿಲೆ ಬಂದು ಕಾಡಿ ಆ ಮಗು ಸತ್ತೋಗ್ಬಿಟ್ಟಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಅವ್ರು ಶಿವನ್ನ ತಪಸ್ ಮಾಡಿ ಇಲ್ಲಿಗೆ ಕರ್ಸ್ಕೊಂಡು ಊರಲ್ಲಿ ಜನ ಬಳ್ತಾ ಇರ್ತಾರಲ್ಲ ರೋಗನ ನಿವಾರಣೆ ಮಾಡೋದಕ್ಕೆ ಅಂದ್ಬಿಟ್ಟು ಅವರು ತಪಸ್ ಮಾಡಿರೋಂಥ ಜಾಗನೇ ಇದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಮತ್ತು ಈ ಬೆಟ್ಟದ ಪಕ್ಕದಲ್ಲೇ ಶ್ರೀಯವರು ಸನ್ನಿಧಾನದ ಪಕ್ಕದಲ್ಲೇ ಜೇನುಕೂಡು ಸದಾಕಾಲ ಕಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತ ಹೆಸರು ಬಂದಿರೋವಂಥದ್ದು. ಇಲ್ಲಿ ಜೇನುಹುಳಗಳಿವೆ. ಅವು ಯಾವಾಗಲೂ ದೇವರ ರೂಪದಲ್ಲಿ ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರಂತೆ. ಒಂದು ವೇಳೆ ನೀವೇನಾದರೂ ಮೈಲಿಗೆಯಾಗಿ ಹೋಗಿದ್ರೆ ಮತ್ತು ಶುಚಿಯಾಗಿ ಹೋಗ್ದೇನೆ ಅಪವಿತ್ರವಾಗಿ ಏನಾದ್ರು ಹೋಗಿದ್ರೆ ಜೇನುಗೂಡುಗಳಿಂದ ಹುಳಗಳು ಎದ್ದು ಬಂದು ಕಚ್ಚಿದ್ದು ಉಂಟಂತೆ. ಅದು ಅಲ್ಲಿರೋ ಜನಗಳು ಹೇಳಿದ್ರು ನಮಗೆ. ಆವಾಗ ನಮಗೂ ಗೊತ್ತಾಗಿದ್ದು. ಮತ್ತು ಇಲ್ಲಿಗೆ ನೀವು ಹುಣ್ಮೆಗೆ ಅಮಾಸೆಗೆ ಹೋಗ್ಬೇಕಂದ್ರೆ ಎಕ್ಸ್ಟ್ರಾ ಬಸ್ಗಳೆಲ್ಲ ಬಿಟ್ಟಿರ್ತಾರೆ. ನೀವು ಬಸ್ಗಳಿದೆ, ಆಟೋಗಳಿದೆ. ನೀವು ಅರಸೀಕೆರೆಗೆ ಹೋದರೆ ನಿಮ್ಗೆ ಆಟೋ ಸಿಗುತ್ತೆ. ಅಲ್ಲಿಂದ 8 ಕಿಲೋಮೀಟರ್ ಅಷ್ಟೇ. ಡೈರೆಕ್ಟು ದೇವಸ್ಥಾನದವರೆಗೆ ಕರ್ಕೊಂಡೋಗಿ ಬಿಡ್ತಾರೆ. ಅಂದರೆ ಹುಣ್ಮೆ ಅಮಾವಾಸ್ಯೆ ದಿವಸ ಸ್ವಲ್ಪ ದೂರದಲ್ಲೇ ಬಿಟ್ಬಿಡ್ತಾರೆ. ಸ್ವಲ್ಪ ದೂರ ನಾವು ಒಳಗಡೆ ನಡ್ಕೋಬೇಕು. ಜಾತ್ರೆ ಎಲ್ಲ ಕಟ್ಟಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿರೋ ಪ್ರಸಾದನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಡ್ ವೇಸ್ಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಈ ಸ್ವಲ್ಪನೇ ದೊಡ್ಡವ್ರಿಗಾದ್ರೂ ಅಷ್ಟೇ ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ ಸ್ವಲ್ಪನೇ ಅವ್ರು ಊಟ ಹಾಕೋವಂಥದ್ದು. ಬೇಕಾದರೆ ನೀವು ಮತ್ತೆ ಬಂದು ಹಾಕಿಸ್ಕೊಳ್ಳಿ. ಒಂದೇ ಸರಿಗೆ ನಾವು ಹಾಕೋಕೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಹಾಕಿ ಅಂದರೆ ಅವ್ರು ಹಾಕೋದು ಇಲ್ಲ, ಊಟನ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಷ್ಟು ನೀಟಾಗೆಲ್ಲ ಇಟ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿದೆ. ಪ್ರಸಾದನೂ ಅಷ್ಟೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿ ಬಂದಿದ್ದು ಫೀಲ್ ಅಂತೂ ಹೇಳ್ದಂಗೆ. ಬಸವನದು ಗುಡಿ ಇದೆ ಕೆಳಗಡೆ. ನೀವು ಬೆಟ್ಟದ ಕೆಳಗಡೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಆ ಗುಡಿಯ ವಿಶೇಷತೆ ಏನಂದರೆ ನೀವು ಯಾವ್ದಾದ್ರು ಒಂದು ಕೆಲಸ ಅಂದ್ಕೊಂಡಿದ್ದೀರಾ, ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸಕ್ಕೆ ನೀವು ಕೈ ಹಾಕೋದಕ್ಕೆ ಮುಂಚೆನೇ ನೀವು ಈ ಬಸವನ ಗುಡಿಲಿ ಹೋಗಿ ಬಸವನ ಹತ್ರ ಪ್ರಶ್ನೆನ ಕೇಳ್ಬೋದಂತೆ. ಅವರು ಪ್ರಶ್ನೆ ಮೂಲಕ ನಿಮಗೆ ಆನ್ಸರ್ನ ಮಾಡ್ತಾರಂತೆ. ನೀವು ಆ ಕೆಲಸನ ಮಾಡಿ ಇಲ್ಲ ಮಾಡಬೇಡಿ ಅನ್ನೋದಕ್ಕೆ ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಂತೆ. ಅದು ಯಾವ ರೀತಿ ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಸಮಸಂಖ್ಯೆಯ ಹೂಗಳನ್ನ
ನೀಡುತ್ತಂತೆ. ಅಕಸ್ಮಾತ್ ಕೆಲಸ ಆಗಲ್ಲ ಅಂದರೆ ಬೆಸ ಸಂಖ್ಯೆ ಹೂವಿನ ಮೂಲಕ ನಿಮಗೆ ಆನ್ಸರ್ನ ಮಾಡ್ತಾರಂತೆ. ನೀವು ಯಾರ್ಯಾರು ಹೋಗಿಲ್ಲ, ನೆಕ್ಸ್ಟ್ ಸೆಪ್ಟೆಂಬರ್ಗೆ ಭಾನುವಾರ ಬಿದ್ದಿದೆ ಹುಣ್ಣಿಮೆ, ನೆಕ್ಸ್ಟ್ ಮಂತ್ಗೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದರೆ ನಿಮ್ಗೆ ಬೆಸ್ಟು. 8 ಗಂಟೆ 9 ಗಂಟೆ ಮೇಲಂದರೆ ಜನ ಎಷ್ಟು ಬೇಗ ಜಾಸ್ತಿ ಆಗ್ತಾರಂತೆ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ನೀವು ಆದಷ್ಟು ಒಂದು 7 ಗಂಟೆ 7:15 ಒಳಗಡೆನೇ ಅಲ್ಲಿ ದೇವಸ್ಥಾನ ಹತ್ರ ಇದ್ದರೆ ಬೆಟ್ಟ ಹತ್ತೋದಕ್ಕೆ ಜನ ರಶ್ ಆಗಿಬಿಟ್ರೆ ನಮಗೆ 1.5 ಅವರ್ ಆಯಿತು. ಜನ ಏನಿಲ್ಲ ಅಂದರೆ ಒಂದು 1/2 ಅವರ್ಗೆಲ್ಲ ನೀವು ದರ್ಶನ ಮಾಡ್ಕೋಬೋದು. ಅದು ಮಾಡ್ಕೊಂಡಾದ್ಮೇಲೆ ಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಅಷ್ಟೋತ್ತರ ಇದೆ, ಅದನ್ನ ಪ್ರಿಂಟ್ ಹಾಕಿ ಅಲ್ಲೇ ಇಟ್ಟಿದ್ದಾರೆ, ಲ್ಯಾಮಿನೇಷನ್ನ ಮಾಡಿ. ಅದನ್ನು ತಗೊಂಡು ನಾವು ಓದಬೇಕು. ಓದ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು. ಮತ್ತು ನಾವು ಅದನ್ನು ಫೋಟೋ ಹೊಡ್ಕೋಬೋದು, ಇಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬಂದು ಡೈಲಿ ಓದ್ಕೊಂಡ್ರೆ, ದಿನಕ್ಕೊಂದ್ಸರಿ ನೀವು ಬೆಳಗ್ಗೆ ಹೊತ್ತು ಓದ್ಕೊಂಡು ಆಚೆ ಹೋದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅವತ್ತೊಂದು ದಿವಸ ಏನೇ ಆದ್ರೂ ನೆರವೇರುತ್ತಂತೆ. ಅಲ್ಲಿ ಸುಮಾರು ಜನ ಈ ಥರದ್ದು ಹೇಳಿದ್ರು. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ನೀವು ಸೆಕೆಂಡ್ ಟೈಮ್ ಏನಾದ್ರು ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಆ ಥರದ್ದು ನೀವು ಪ್ರಿಂಟೌಟ್ನ ತಗೊಂಡು ಒಂದು ಲ್ಯಾಮಿನೇಷನ್ ಮಾಡ್ಕೊಂಡೋಗಿ ಅಲ್ಲಿ ದೇವಸ್ಥಾನದ ಹತ್ರ ಇಡಿ, ಬೇರೆಯವ್ರಿಗೂ ಅದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಮೈಕಲ್ಲೇ ಸಾರಿ ಹೇಳ್ತಾ ಇರ್ತಾರೆ ಅವರು. ಮತ್ತು ಗಂಧ ಅಲ್ಲಿರೋಂಥ ಗಂಧನೇ ಆಗಿರ್ಬೋದು, ವಿಭೂತಿನೇ ಆಗಿರ್ಬೋದು ತಗೊಂಬಂದು ಡೈಲಿ ಮಕ್ಕಳಿಗೆ ಆಗಲಿ ನೀವೇ ಆಗಲಿ ಇಟ್ಕೊಂಡು ನೀವು ಬೆಳಗ್ಗೆ ಹೊತ್ತು ಕೆಲಸ ಕಾರ್ಯಗಳಿಗೆ ಹೋಗಿ. ಮಕ್ಳಿಗೂ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಅಂಟುತ್ತಂತೆ. ಎಸ್ಪೆಷಲಿ ಮಕ್ಕಳಿಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಂತೆ. ಅದು ಆವಾಗ ಅವರು ಓದೋದಕ್ಕೆ ಆಗಲಿ ಒಳ್ಳೆ ಬುದ್ಧಿ ಕಲಿಯೋದಕ್ಕೆ ಆಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ. ಅದು ತುಂಬಾ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾವು ಹೋದಾಗಲೂ ಅಷ್ಟೇ ಒಂದು ರಥೋತ್ಸವನೂ ನಡೀತು. ಅದನ್ನೆಲ್ಲ ನೋಡಿಕೊಂಡು ನಾವು ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೀವೆಲ್ಲ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.